ನಮಸ್ಕಾರ ಎಲ್ಲ ನನ್ನ ಕೃಷಿ ಮಿತ್ರರಿಗೆ. ನನ್ನ ಹೆಸರು ಮಂಜುನಾಥ್ ಕಂಬಳಳ್ಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಬಾಳೆ ಬೆಳೆಯಲ್ಲಿ ಹಳದಿ ಸಿಗಾಟುಕ ರೋಗದ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು, ಮೊದಲಿಗೆ ಈ ಹಳದಿ ಸಿಗಾಟುಕ ರೋಗದ ಲಕ್ಷಣಗಳು ಏನಿರುತ್ತಪ್ಪ ಅಂದ್ರೆ, ಈ ಎಲೆಗಳ ಮಧ್ಯದಲ್ಲಿ ನರಗಳು ಏನಿರುತ್ತಲ್ಲ, ಈ ನರಗಳು ಹಳದಿ ಬಣ್ಣದಿಂದ ಕೂಡುತ್ತವೆ. ನಂತರ ಈ ಹಳದಿ ಬಣ್ಣದ ಕೂಡಿರುವುದರಲ್ಲಿ ಈ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಂಡು ಎಲೆ ಸಂಪೂರ್ಣವಾಗಿ ನೀವಿಲ್ಲಿ ನೋಡಬಹುದು, ಈ ರೀತಿ ಸಂಪೂರ್ಣವಾಗಿ ಈ ಗೆರೆಗಳು ಫಾರ್ಮ್ ಆಗಿ ಈ ಎಲೆ ಪೂರ್ತಿ ಹಳದಿ ಬಣ್ಣದಿಂದ ಕೂಡಿಕೊಂಡು ಈ ರೀತಿ ಒಣಗುವಂತಹ ಚಾನ್ಸಸ್ ಇರುತ್ತದೆ. ಸೊ ಈ ರೀತಿ ಈ ರೋಗ ಎಲೆಗಳ ಮೇಲೆ ಕಂಡು ಬಂದು ಈ ರೀತಿ ಒಂದು ಹಾನಿ ಮಾಡಿದಾಗ ಏನಾಗುತ್ತಪ್ಪ ಅಂತ ಅಂದಾಗ ನಾವು ಇಳುವರಿಯಲ್ಲಿ, ಬಾಳೆಯ ಇಳುವರಿಯಲ್ಲಿ ನಾವು ಕುಂಠಿತವನ್ನ ನೋಡಬಹುದು. ಸೊ ಈ ರೋಗವನ್ನ ನಾವು ಯಾವ ರೀತಿ ಕಂಟ್ರೋಲ್ ಮಾಡಬೇಕಪ್ಪ ಅಂದ್ರೆ, ಕೆಮಿಕಲ್ ಇಂದ ನಾವು ಕಂಟ್ರೋಲ್ ಮಾಡಬೇಕಪ್ಪ ಅಂತ ಅಂದ್ರೆ ಪ್ರಾಪಿಕೋನಜೋಲ್ ಆಗಲಿ, ಹೆಕ್ಸಾಕೋನಜೋಲ್ ಆಗಲಿ, ಅಥವಾ ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟೆಬಿಕೋನಜೋಲ್ ಆಗಲಿ, ಅಥವಾ ಥಿಯೋಫೆನೈಟ್ ಮಿಥೈಲ್ ಆಗಲಿ, ನಾವು ಏನ್ ಸ್ಪ್ರೇ ಮಾಡೋದ್ರಿಂದ ನಾವು ಈ ರೋಗವನ್ನು ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಹಾಗೂ ನಾವು ಬಯಾಲಜಿಕಲ್ ಇಂದ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡ್ತೀವಿ ಅಂದ್ರೆ ಟ್ರೈಕೋಡರ್ಮಾ ವಿರಿಡೆ ಪ್ಲಸ್ ಬ್ಯಾಸಿಲಸ್ ಸಬ್ಟಿಲ್ ಅನ್ನ 5 ml per ಲೀಟರ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ನಾವೇನು ಸ್ಪ್ರೇ ಮಾಡುವುದರಿಂದ ಈ ರೋಗವನ್ನು ನಾವೇನು ಮಾಡಬಹುದು, ಸಂಪೂರ್ಣವಾಗಿ ಹತೋಟಿಯನ್ನು ಮಾಡಬಹುದಾಗಿದೆ. ನಮಸ್ಕಾರಗಳು.